ಹಲೋ ಎವ್ರಿವನ್, ನೀವು ನಂಬಿರೋಂಥ ಗಾಡಿಂದ ಇವತ್ತು ನಿಮಗೆ ನಿಮ್ಮ ಈಗಿನ ಕರೆಂಟ್ ಸಿಚುವೇಶನಿಗೆ ಏನು ಉತ್ತರ ಬರ್ತಾ ಇದೆ, ಅವ್ರು ನಿಮಗೆ ಏನು ಗೈಡೆನ್ಸ್ ಆಗಿ ಕೊಡ್ತಾ ಇದ್ದಾರೆ, ಏನು ಉತ್ತರನ ಕೊಡ್ತಾ ಇದ್ದಾರೆ ಅನ್ನೋದನ್ನ ತಿಳ್ಕೊಳ್ಳೋಣ. ಇದೊಂದು ಜಸ್ಟ್ ಜನರಲ್ ರೀಡಿಂಗ್. ನಿಮಗೆ ರೆಸೊನೇಟ್ ಆದರೆ ಮಾತ್ರ ಈ ಒಂದು ರೀಡಿಂಗ್ನ ವಾಚ್ ಮಾಡಲಿಕ್ಕೆ ಕಂಟಿನ್ಯೂ ಮಾಡಿ, ಓಕೆನಾ? ಸೊ ಒಬ್ಬೊಬ್ರು ಇಲ್ಲಿ ರೀಡಿಂಗ್ ನೋಡ್ತೀರಾ, ರೀಡಿಂಗ್ ಫುಲ್ ಎಲ್ಲ ನೋಡಾದ್ಮೇಲೆ ರೆಸೊನೇಟ್ ಆಗಲಿಲ್ಲ ಅಂತ ಹೇಳಿ ಇದು ಮಾಡ್ತೀರಾ. ಡೆಫಿನೆಟ್ಲಿ ರೆಸೊನೇಟ್ ಆಗಲಿಲ್ಲ ಸ್ಕಿಪ್ ಮಾಡಿಬಿಡಿ ಅಷ್ಟೇನೆ. ತುಂಬ ಇದನ್ನು ಮನಸ್ಸಿಗೆ ಹಚ್ಕೊಬೇಕು ಅಥವಾ ಇದ್ರ ಬಗ್ಗೆ ನೀವು ಫೋಕಸ್ಡ್ ಆಗಿರಬೇಕು ಅಂತ ಇಲ್ಲ, ಓಕೆನಾ? ಸೊ ಇದು ಜನರಲ್ ರೀಡಿಂಗ್, ಹಾಗಾಗಿ ಓಕೆ. ಇವತ್ತಿನ ರೀಡಿಂಗ್ ಚೆಕ್ ಮಾಡೋಣ. ನೀವು ನಂಬಿರೋಂಥ ಗಾಡ್ ನಿಮಗೆ ಈಗಿನ ಕರೆಂಟ್ ಸಿಚುವೇಶನ್ಗೆ ಏನು ಹೇಳ್ತಾ ಇದ್ದಾರೆ. ಓಕೆ, ಸಿ ದ ಹ್ಯಾಂಗ್ಮನ್ ಬರ್ತಾ ಇದೆ ಆ್ಯಂಡ್ 7 ಆಫ್ ಸಾರ್ಟ್ಸ್ ಬರ್ತಿದೆ ಆ್ಯಂಡ್ ದ ಹರ್ಮಿಟ್ ಕಾರ್ಡ್ ಕೂಡ ಬರ್ತಾ ಇದೆ. ಸಿ, ನೀವಿಲ್ಲಿ ಯಾವುದೋ ಒಂದು ವಿಷಯದ ಬಗ್ಗೆ ತುಂಬ ಯೋಚನೆ ಮಾಡ್ತಿದ್ದೀರಾ, ಥಿಂಕ್ ಮಾಡ್ತಾ ಇದ್ದೀರಾ. ಸಮಥಿಂಗ್ ಇಲ್ಲಿ ರಿಲೇಶನ್ಶಿಪ್ ಬಗ್ಗೆನೇ ಆಗಿರ್ಬೋದು, ನಿಮ್ಮ ಪರ್ಸನ್ ಬಗ್ಗೆ ಆಗಿರ್ಬೋದು, ಜಾಬ್ ರಿಲೇಟೆಡ್ ಆಗಿರ್ಬೋದು, ಎನಿಥಿಂಗ್. ನೀವು ಇಲ್ಲಿ ಯಾವುದೋ ಒಂದು ವಿಷಯದ ಬಗ್ಗೆ ತುಂಬಾ ಫೋಕಸ್ಡ್ ಆಗಿದ್ದೀರಾ ಆ್ಯಂಡ್ ತುಂಬ ಯೋಚನೆ ಮಾಡ್ತಾ ಇದ್ದೀರಾ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಪದೇ ಪದೇ ಅದೇ ವಿಷಯದ ಬಗ್ಗೆ ನೀವು ಥಿಂಕ್ ಮಾಡ್ತಾ ಇದ್ದೀರಾ 24/7. ಓಕೆ, ಸೊ ನೋಡಿ ಇಲ್ಲಿ ಹೇಗೆ ಮುಂದಿನ ಲೈಫ್ ಬಗ್ಗೆ ಇರ್ಬೋದು ಕೆಲವೊಬ್ಬರಿಗೆ, ಆ್ಯಂಡ್ ಕೆಲವೊಬ್ರು ಪಾಸ್ಟ್ ಬಗ್ಗೆನೂ ತುಂಬ ಯೋಚನೆ ಮಾಡ್ತಾ ಇದ್ದೀರಾ. ಸಿ, ಇಲ್ಲಿ ನಿಮಗೆ ನೀವು ನಂಬಿರೋಂಥ ಗಾಡ್ ನಿಮಗೆ ಹೇಳ್ತಾ ಇರೋದು ಏನು ಅಂತ ಹೇಳಿದ್ರೆ, ಆಗೋಗಿರೋಂಥ ವಿಷಯಗಳಾಗಿರ್ಬೋದು ಅಥವಾ ಮುಂದೆ ಆಗುವಂಥ ವಿಷಯಗಳನ್ನಾಗಿರ್ಬೋದು ತುಂಬ ಯೋಚನೆ ಮಾಡಬೇಡಿ, ಓವರ್ ಥಿಂಕಿಂಗ್ ಮಾಡಬೇಡಿ, ಸ್ಟಾಪ್ ಮಾಡಿ. ನಿಮ್ಮ ಓವರ್ ಥಿಂಕಿಂಗ್ ಆಗಿರ್ಬೋದು, ಆ ಒಂದು ಥಿಂಕಿಂಗ್ ಏನಿದೆ ಅಲ್ವಾ, ನಿಮಗೆ ಪದೇ ಪದೇ ಒಂದೇ ವಿಷಯದ ಬಗ್ಗೆ ಏನು ಯೋಚನೆ ಮಾಡ್ತಿದ್ದೀರಾ ಅದನ್ನು ಆದಷ್ಟು ಸ್ಟಾಪ್ ಮಾಡಿ. ಟೈಮ್ ಬಂದಾಗ ಆಗುವಂಥ ಕಾಲದಲ್ಲಿ ಪ್ರತಿಯೊಂದು ಕೂಡ ಸರಿಯಾದ ಟೈಮಲ್ಲಿ ಎಲ್ಲದೂ ಕೂಡ ಸರಿ ಆಗತ್ತೆ. ನೀವು ಯೋಚನೆ ಮಾಡೋದ್ರಿಂದ ಅಥವಾ ನೀವು ಓವರ್ ಥಿಂಕಿಂಗ್ ಮಾಡೋದ್ರಿಂದ ಅದೇನೂ ಕೂಡ ಸರಿ ಆಗಲ್ಲ. ಓಕೆ, ಸಿ, ನಿಮ್ಮ ಥಿಂಕಿಂಗ್ ಏನಿರ್ಬೇಕಂತ ಹೇಳಿದ್ರೆ ಎಟ್ ಪ್ರೆಸೆಂಟ್ ಇವಾಗ ಈಗಿನ ಸಿಚುವೇಶನ್ಗೆ ಏನ್ ಮಾಡ್ಬೇಕು, ಅದಕ್ಕೆ ಏನ್ ದಾರಿ ಇದೆ ಅನ್ನೋದನ್ನ ಅದ್ರ ಬಗ್ಗೆ ನೀವು ಗಮನ ಕೊಡಿ, ಫೋಕಸ್ಡ್ ಆಗಿರಿ. ಈಗ ಇರುವಂತ ಸಿಚುವೇಶನ್ಗೆ ಅದರಿಂದ ಹೊರಗೆ ಬರೋದು ಹೇಗೆ ಅನ್ನೋದನ್ನ ನೀವು ನೋಡಿ, ಯೋಚನೆ ಮಾಡಿ. ಅದ್ರ ಬಗ್ಗೆ ಆಗೋಗಿದ್ದು ವಿಷಯ ಅಥವಾ ಮುಂದೆ ಆಗೋ ವಿಷಯದ ಬಗ್ಗೆ ನೀವು ಓವರ್ ಥಿಂಕಿಂಗ್ ಮಾಡುವಂತ ಅವಶ್ಯಕತೆ ಇಲ್ಲ ಅಂತ ಹೇಳಿ ನಿಮಗೆ ಇಲ್ಲಿ ನೀವು ನಂಬಿರುವಂತ ಗಾಡ್ ಇಂದ ಬರ್ತಿರೋಂತ ಮೆಸೇಜಸ್ ಆಗಿದೆ. ಓಕೆ, ಥ್ಯಾಂಕ್ ಯು.